ನಮಸ್ಕಾರ ಮಿತ್ರರೇ, ಇಂದಿನ ಬಾರಿ ಯಾವುದಾದರೂ ಸಂಖ್ಯೆ ಎರಡಂಕೆಯ ಸಂಖ್ಯೆ ಒಂದರಿಂದ ಅಂತ್ಯವಾದರೆ ಅದರ ವರ್ಗನ ಯಾವ ಥರ ಸುಲಭವಾಗಿ ತಿಳ್ಕೊಬೋದು ಅಂತಂದೇಳಿ ನೋಡಿವಿ. ಮತ್ತು ಯಾವುದಾದ್ರೂ ಸಂಖ್ಯೆ 5ರಿಂದ ಅಂತ್ಯವಾದರೆ ಅದರ ವರ್ಗ ಯಾವ ಥರ ಸುಲಭವಾಗಿ ತಿಳ್ಕೊಬೋದು ಅಂತ ನೋಡಿವಿ. ಈಗ ಯಾವುದಾದರೂ ಎರಡಂಕೆಯ ಸಂಖ್ಯೆಯ ವರ್ಗವನ್ನು ಸುಲಭವಾಗಿ ಕಂಡುಹಿಡಿಯುವುದು ಹೇಗೆ ಅಂತಂದೇಳಿ ತಿಳ್ಕೊಳ್ಳೋಣ. ಈಗ ಯಾವುದಾದ್ರೂ ಒಂದು ಎರಡಂಕಿ ಸಂಖ್ಯೆ ತಗೊಂಡು ಅದ್ರ ವರ್ಗನ ಯಾವ ರೀತಿ ಸುಲಭವಾಗಿ ಕಂಡುಹಿಡಿಯುವುದು ಅಂತಂದೇಳಿ ನೋಡೋಣ. ನಾನು ಉದಾಹರಣೆಗೆ 64 ತಗೊಳ್ತೀನಿ. ಅದ್ರ ವರ್ಗ ಸುಲಭವಾಗಿ ಯಾವ ಥರ ಕಂಡುಹಿಡಿಯೋದು ಅಂದರೆ, ಈ 4 ಬಿಡಿ ಸ್ಥಾನದಲ್ಲಿರುವ 4ರ ವರ್ಗ ಕಂಡುಹಿಡಿಯೋಣ. ಎಷ್ಟು? 4ರ ವರ್ಗ 16. 16ಕ್ಕೆ 6 ಇಲ್ಲಿ ಬರ್ಕೊಳ್ಳೋಣ. ದಶಕ ಬಂದ್ಬಿಟ್ಟು ಎಷ್ಟಾಗುತ್ತೆ? 1. ದಶಕ 1. ಮತ್ತೆ ಈ ಬಿಡಿ ಸ್ಥಾನದಲ್ಲಿರುವ ಈ 4 ಮತ್ತು ಈ 10 ಸ್ಥಾನದಲ್ಲಿರುವ 6 ಇವೆರಡು ಗುಣಿಸೋಣ. 6 4 24. ಈ ಬಂದ ಉತ್ತರವನ್ನು ದುಪ್ಪಟ್ಟು ಮಾಡೋಣ. ದುಪ್ಪಟ್ಟು ಅಂದರೆ 2ರಿಂದ ಗುಣಿಸೋಣ. 24 2 48ಕ್ಕೆ ಈ ದಶಕ 1 ಕೂಡಿದ್ರೆ 49. 9 ಬರ್ಕೋಣ. ದಶಕ 4. ಮತ್ತೆ ಈ 6ಕ್ಕೆ ವರ್ಗ ಕಂಡುಹಿಡಿಯೋಣ. 6ರ ವರ್ಗ 36. 36 ಈ 4 ಕೂಡಿದ್ರೆ 40. 64ರ ವರ್ಗ 4096. ಅದೇ ರೀತಿ ಇನ್ನೊಂದು ಸಂಖ್ಯೆ ತಗೊಂಡು ವರ್ಗ ಕಂಡುಹಿಡಿಯೋಣ. 96 ತಗೊಳ್ತೀನಿ. ಅದಕ್ಕೆ ವರ್ಗ ಏನಾಗುತ್ತಪ್ಪ ಅಂದರೆ, ಬಿಡಿ ಸ್ಥಾನದಲ್ಲಿರುವ 6ರ ವರ್ಗ ಎಷ್ಟಾಗುತ್ತೆ? 36. 36ಕ್ಕೆ 6 ದಶಕ 3. ಇವೆರಡು ಗುಣಿಸ್ಬೇಕು. 6 9 54. 54 ದುಪ್ಪಟ್ಟು ಮಾಡಿದರೆ ಎಷ್ಟಾಗುತ್ತೆ? 108. 108 3 111. 111ಕ್ಕೆ 1 ದಶಕ 11. 9 81. 9ರ ವರ್ಗ 81. 81 11 ಎಷ್ಟು? 92. 96ರ ವರ್ಗ 9214. ಈ ವಿಧಾನ ಯಾವುದೇ ಎರಡಂಕೆ ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಯೋಕ್ಕೆ ಅನ್ವಯ ಆಗುತ್ತೆ. ಇದು ಏನಕ್ಕೆ ಎಲ್ಲ ರೀತಿಯ ಎರಡಂಕೆ ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಯೋಕ್ಕೆ ಅನ್ವಯ ಆಗುತ್ತೆ ಮತ್ತು ಸುಲಭಕಾರಿ ಅಂತಂದರೆ, ಒಂದು ಉದಾಹರಣೆ ತಗೊಂಡು ನೋಡೋಣ. 64 × 64. ಇದು ಮಾಮೂಲಾಗಿ ಇದನ್ನು ಗುಣಿಸಿ ನೋಡೋಣ. 4 4 16. 16 ಬರ್ಕೋಣ. 4 6 24. 24 + 1 ಇದು ಕೂಡಬೇಕು. ಅದರಿಂದ ಏನು ಬರ್ಕೋಣ? ಈ 4ನ ಕೆಳ ಬರ್ಕೋಣ. ಅಂದರೆ ಇದನ್ನು ಕೂಡ್ಬೋದು ಮುಂದಿನ ಬಾರಿ. ಮತ್ತು 6 4 24. 24ನ ಬರ್ಕೋಣ. ಮತ್ತು 6 6 36. 36 ಮತ್ತು 36ಕ್ಕೆ ಇದನ್ನು ಕೂಡಬೇಕಾಗುತ್ತೆ. ಅದರಿಂದ ಇದ್ರ ಕೆಳಗೆ ಬರ್ಕೋಣ 36. ಈಗ ನೋಡಿ, ಈ 16 ಬಿಡಿ ಅಂಕೆಯ ವರ್ಗ ಆಗಿದೆ. ಅದರಿಂದ ಇಲ್ಲಿ 4ರ ವರ್ಗ ಕಂಡುಹಿಡಿದ್ವಿ. ಮತ್ತು ಇದು ನೋಡಿ, 24 ಯಾವ ರೀತಿ ಕಾಣ್ತಿದೆ ಅಂದರೆ, ಇವೆರಡರ ಗುಣಕಾರ ಬಂದ ಗುಣಲಬ್ಧ ಥರ ಕಾಣ್ತಾ ಇದೆ. ಅದರಿಂದ ಇಲ್ಲಿ 6 4 24 ಅಂತಂದು ಹೇಳಿ ಮಾಡಿವಿ. ಮತ್ತು ಇದನ್ನು ಏನಕ್ಕೆ ದುಪ್ಪಟ್ಟು ಅಥವಾ ದ್ವಿಗುಣ ಏನು ಗುಣಿಸಿವಿ ಅಂತಂದರೆ, ಇಲ್ಲಿ 2 ಇರೋದ್ರಿಂದ ನಾವು ದುಪ್ಪಟ್ಟು ಮಾಡೀವಿ. ಮತ್ತು ಇಲ್ಲಿ 6ರ ವರ್ಗ 36. ಇದೇ ಕಾರಣಕ್ಕೆ 6ರ ವರ್ಗ ಕಂಡುಹಿಡಿದ್ವಿ. ಈಗ ಇದನ್ನು ಕೂಡ ನೋಡೋಣ. 6 1 4 5 5 4 9. 2 2 4 4 6 10 0 ದಶಕ 1. 1 3 4 4096. ಇದೇ ರೀತಿ ಇದು ಎಲ್ಲ ಎರಡಂಕೆ ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಯೋಕ್ಕೆ ಅನ್ವಯ ಆಗುತ್ತೆ ಮತ್ತು ಇದು ಸುಲಭಕಾರಿ. ಧನ್ಯವಾದಗಳು ಸ್ನೇಹಿತರೆ.